ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಣನೀಯವಾಗಿ ಏರಿಕೆಯಾಗಿದೆ. ಅಕ್ಕಿ, ಬೇಳೆ, ಮೆಣಸಿನಕಾಯಿ ದರ ಗಗನಕ್ಕೇರಿದ್ದು ಜನಸಾಮಾನ್ಯರ ಬದುಕಿಗೆ ದೊಡ್ಡ ಹೊಡೆತ ನೀಡಿದೆ. ಅಕ್ಕಿ ರಫ್ತು ಹೆಚ್ಚಳ ಹಾಗೂ ಮೆಣಸಿನಕಾಯಿ ಇಳುವರಿ ಕುಸಿತವೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಇದು ಜನಸಾಮಾನ್ಯರ ಜೇಬನ್ನ ಮತ್ತಷ್ಟು ಸುಡಲಿದೆ. ಈಗಾಗಲೇ ರಾಜ್ಯದಲ್ಲಿ ತರಕಾರಿ, ಹಣ್ಣು, ಚಿನ್ನ, ಬೆಳ್ಳಿ ಬೆಲೆ ಏರಿಕೆಯಿಂದ ರಾಜ್ಯದ ಜನರು ಬೇಸರಗೊಂಡಿದ್ದಾರೆ. ಈಗ ದಿನನಿತ್ಯದ ಅಗತ್ಯ ವಸ್ತುಗಳಾದ ಅಕ್ಕಿ, ಬೇಳೆ, ಮೆಣಸಿನಕಾಯಿ ಬೆಲೆಯಲ್ಲಿ ಹೆಚ್ಚಳವಾಗಿರುವುದು ಜನಸಾಮಾನ್ಯರು ತಲೆ ಮೇಲೆ ಕೈ ಹೊತ್ತು ಕೂರುವಂತೆ ಮಾಡಿದೆ. ಬ್ಯಾಡಗಿ ಮೆಣಸಿನಕಾಯಿ, ಸೋನಾ ಮಸೂರಿ ಅಕ್ಕಿ ಸೇರಿ ಹಲವು ಬೇಳೆ ಕಾಳುಗಳ ಬೆಲೆಯಲ್ಲಿ ಗಮನಾರ್ಹ ಏರಿಕೆಯಾಗಿದೆ. ಆದಾಯ ಬರುವ ಮುನ್ನವೇ ರೈತರಿಗೆ ಆತಂಕ. ಹೌದು, ಪ್ರಮುಖವಾಗಿ ಬೇರೆ ಬೇರೆ ದೇಶಗಳಲ್ಲಿ ಅಕ್ಕಿ ರಫ್ತು ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ಅಕ್ಕಿಯ ಬೆಲೆ ಕೆಜಿಗೆ 5 ರಿಂದ 6 ರೂಪಾಯಿ ಏರಿಕೆಯಾಗಿದೆ. ಕಡಲೆ ಬೀಜ, ಮೆಣಸಿನಕಾಯಿ ಇಳುವರಿಯಲ್ಲಿ ಇಳಿಕೆಯಾಗದ ಕಾರಣ ಬೆಲೆ 50 ರೂಪಾಯಿ ಎತ್ತರಕ್ಕೆ ತಲುಪಿದೆ. ಇತರ ಬೆಲೆ ಕಾಳುಗಳ ಬೆಲೆಯು 10 ರಿಂದ 20 ರೂಪಾಯಿ ಏರಿಕೆಯಾಗಿದೆ. ಬೇಸಿಗೆ ಇನ್ನೂ ಆರಂಭವಾಗಿಲ್ಲ, ಈಗಲೇ ಬೆಲೆ ತಾರಕಕ್ಕೇರಿರುವುದು ಸಾಮಾನ್ಯ ಜನರ ಜೀವನ ಖರ್ಚಿಗೆ ಮತ್ತೊಂದು ಹೊಡೆತವಾಗಿದೆ. ಈಗ ಆಗಿರುವ ದವಸ ಧಾನ್ಯಗಳ ಬೆಲೆ ನೋಡೋದಾದ್ರೆ, ಸೋನಾ ಮಸೂರಿ ಹಿಂದಿನ ಬೆಲೆ 38 ರೂಪಾಯಿ, ಈಗಿನ ಬೆಲೆ 44 ರೂಪಾಯಿ. RFO ಅಕ್ಕಿ ಹಿಂದಿನ ಬೆಲೆ 49 ರೂಪಾಯಿ, ಈಗಿನ ಬೆಲೆ 54 ರೂಪಾಯಿ ಆಗಿದೆ. ದೋಸೆ ಅಕ್ಕಿ ಹಿಂದಿನ ಬೆಲೆ 29 ರೂಪಾಯಿ, ಈಗಿನ ಬೆಲೆ 39 ರೂಪಾಯಿ ಆಗಿದೆ. ಬ್ಯಾಡಗಿ ಮೆಣಸಿನಕಾಯಿ ಹಿಂದಿನ ಬೆಲೆ 260 ರೂಪಾಯಿ ಆಗಿತ್ತು, ಈಗಿನ ಬೆಲೆ 420 ರೂಪಾಯಿ ಆಗಿದೆ. ಗುಂಟೂರು ಮೆಣಸಿನಕಾಯಿ ಹಿಂದಿನ ಬೆಲೆ 180 ರೂಪಾಯಿ ಆಗಿತ್ತು, ಈಗಿನ ಬೆಲೆ 230 ರೂಪಾಯಿ ಆಗಿದೆ. ತೊಗರಿಬೇಳೆ ಬೆಲೆ ಹಿಂದಿನ ಬೆಲೆ 110 ರೂಪಾಯಿ ಆಗಿತ್ತು, ಈಗಿನ ಬೆಲೆ 135 ರೂಪಾಯಿ ಆಗಿದೆ. ಉದ್ದಿನ ಬೇಳೆ ಹಿಂದಿನ ಬೆಲೆ 100 ರೂಪಾಯಿ ಆಗಿತ್ತು, ಈಗಿನ ಬೆಲೆ 120 ರೂಪಾಯಿ ಆಗಿದೆ. ಕಡಲೆ ಬೀಜ ಹಿಂದಿನ ಬೆಲೆ 120 ರೂಪಾಯಿ ಆಗಿತ್ತು, ಈಗಿನ ಬೆಲೆ 150 ರೂಪಾಯಿ ಆಗಿದೆ.